ಪ್ರಿಯರಾದವರ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಸೌಖ್ಯವಾಗಿ ಇದ್ದೀರಾ? ಸಮಾಧಾನವಾಗಿ ಇದ್ದೀರಾ? ಸಮಾಧಾನವೇ ಮಿಸ್ಸಿಂಗ್ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸಿ ಆಶೀರ್ವದಿಸುವನು. ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ದೇವರ ಕರಗಳಲ್ಲಿ ಅನೇಕ ಆಶೀರ್ವಾದಗಳು ಇದೆ. ಸೌಖ್ಯ ಇದೆ, ಐಶ್ವರ್ಯ ಇದೆ, ಮೇಲುಗಳಿದೆ, ಕೀರ್ತಿ ಇದೆ, ಹಲವು ವಿಧವಾದ ಆಶೀರ್ವಾದಗಳು. ಬಹಳ ಮುಖ್ಯವಾದ ಆಶೀರ್ವಾದ, ಪ್ರಧಾನವಾದ ಆಶೀರ್ವಾದ ಏನೆಂದರೆ ಸಮಾಧಾನ. ಮನುಷ್ಯನು ಇಂದು ಹೆಚ್ಚಾಗಿ ಸಮಾಧಾನವಂತಾನೆ ಹುಡುಕುತ್ತಾ ಇದ್ದಾನೆ. ಯಾಕೆ ಎಷ್ಟು ಹಣ ಸಂಪಾದನೆ ಮಾಡುತ್ತೀರಾ ಅಂದರೆ ಸಮಾಧಾನವಾಗಿ ಇರುವುದಕ್ಕೆ. ಯಾಕೆ ಈ ಪದವಿ ಇದನ್ನೆಲ್ಲ ಹುಡುಕುತ್ತೀರಿ? ಸಮಾಧಾನವಾಗಿ ಇರಲು. ಯಾಕೆ ಇಷ್ಟು ಶ್ರಮಪಟ್ಟು ದುಡಿಯುತ್ತೀರಿ? ಸಮಾಧಾನಕ್ಕಾಗಿ ಎಂದು ಹೇಳುವರು. ಆದರೆ ಅದು ನಿಜ ಅಲ್ಲ. ಪದವಿ ಸಮಾಧಾನವನ್ನು ಕೊಡುವುದಿಲ್ಲ, ಹಣ ಸಮಾಧಾನವನ್ನು ಕೊಡುವುದಿಲ್ಲ. ಕಷ್ಟಪಟ್ಟು ದುಡಿದು ಬಹಳ ಐಶ್ವರ್ಯವನ್ನು ಸಂಪಾದನೆ ಮಾಡಿದರೂ ಕೂಡ ಸಮಾಧಾನ ಬರುವುದಿಲ್ಲ. ಸಮಾಧಾನ ಎನ್ನುವುದು ದೇವರು ಉಚಿತವಾಗಿ ಕೊಡುವಂತ ಆಶೀರ್ವಾದ. ನಿಮ್ಮ ಹೃದಯದಲ್ಲಿ ಸಮಾಧಾನ ಇದೆಯಾ? ನಿಮ್ಮ ಕಣ್ಣುಗಳನ್ನು ಹಾಗೆ ಮುಚ್ಚಿ ಯೋಚಿಸಿರಿ. ಹೃದಯದ ಆಳದಲ್ಲಿ ಒಂದು ಸಮಾಧಾನ, ನೆಮ್ಮದಿ ಇದೆಯಾ? ಅದು ದೇವರು ಕೊಡುವಂತ ಆಶೀರ್ವಾದ. ಹಣ ಕೊಟ್ಟು ತೆಗೆದುಕೊಳ್ಳುವುದಕ್ಕಾಗದು. ನಾವು ಬಹಳ ಪ್ರಯಾಸ ಪಟ್ಟೆಲ್ಲ ಅದನ್ನು ಸಂಪಾದಿಸುವುದಕ್ಕೆ ಆಗದು. ಅದು ಉಚಿತವಾಗಿ ದೇವರು ಕೊಡುವಂತ ಒಂದು ಆಶೀರ್ವಾದ. ಒಮ್ಮೆ ಉತ್ತರ ಭಾರತಕ್ಕೆ ನಾನು ಸೇವೆಗಾಗಿ ಹೋಗಿದ್ದಾಗ ಮಂತ್ರವಾದಿಗಳಾಗಿದ್ದು ರಕ್ಷಣೆ ಹೊಂದಿದಂತ ಕೆಲವರನ್ನು ನಾನು ಸಂಧಿಸಿದೆ. ಅವರ ಕುಟುಂಬವೇ ಮಾಟಮಂತ್ರ ಮಾಡುವುದು. ತಾತ, ಅಪ್ಪ, ನಂತರ ಇವರು ಆ ರೀತಿಯಾಗಿ ವಂಶವಾಗಿ ಮಂತ್ರವಾದವನ್ನು ಮಾಡಿ ಅವರ ಜೀವನ ಅದನ್ನಿಟ್ಟುಕೊಂಡೇ ಅವರು ಬದುಕುವರು. ಅದರಿಂದ ಹಣ ಸಂಪಾದಿಸುವುದು. ಈಗ ಯೇಸುವಿನ ಕುರಿತಾಗಿ ಅರಿತು ಆತನನ್ನು ಸ್ವೀಕರಿಸಿ ರಕ್ಷಣೆ ಹೊಂದಿದರು. ನಾನು ಅವರ ಬಳಿ ಮಾತನಾಡಿ ಭಾಷಾಂತರ ಮಾಡುವವರ ಮೂಲಕ ಕೇಳಿದೆ. ಯಾಕಂದರೆ ನನ್ನ ಭಾಷೆ ಅವರಿಗೆ ತಿಳಿದು ಅವರ ಭಾಷೆ ನನಗೆ ತಿಳಿಯೋದು. ಆ ರೀತಿ ಅವರ ಬಳಿ ಕೇಳಿದೆನು, ನೀವು ಯೇಸುವನ್ನು ಸ್ವೀಕರಿಸಿಕೊಂಡದ್ದರಿಂದ ನಿಮಗೇನು ಆಶೀರ್ವಾದ ಸಿಕ್ಕಿತು ಎಂಬುದಾಗಿ. ತಕ್ಷಣವೇ ಅವರು ಹೇಳಿದರು, ಸಮಾಧಾನ. ಅದನ್ನು ಹೇಳುವಾಗಲೇ ಅವರ ಹೃದಯದಲ್ಲಿ ಏನೋ ಒಂದು ಸಂತೋಷ, ಒಂದು ನೆಮ್ಮದಿ, ಸಮಾಧಾನ. ಈಗಲೇ ನೆಮ್ಮದಿಯಾಗಿದ್ದೇನೆ, ಸಮಾಧಾನವಾಗಿದ್ದೇನೆ. ಈಗ ಮಾಟಮಂತ್ರ ಮಾಡಿ ಹಣ ಸಂಪಾದಿಸುವಾಗ ದುರಾತ್ಮವನ್ನು ಇಟ್ಟುಕೊಂಡು ಕೆಲ ದೊಡ್ಡ ಕಾರ್ಯಗಳನ್ನು ಮಾಡಿದರೂ ಕೂಡ ಒಂದು ಸಮಾಧಾನ ಇಲ್ಲ. ಯಾವಾಗಲೂ ಭಯ, ಗೊಂದಲ, ಕಳವಳ, ಮತ್ತೊಬ್ಬರನ್ನು ವೇದನೆ ಪಡಿಸುತ್ತಾ ಇದ್ದೇವೆಂಬಂತ ಯೋಚನೆ, ಒಂದು ಹೊಟ್ಟೆಪಾಡು ಅಷ್ಟೇ. ನಿಜವಾದ ಸಮಾಧಾನವನ್ನು ದೇವರಾದ ಯೇಸು ಕೊಟ್ಟನು ಎಂಬುದಾಗಿ ಸಂತೋಷವಾಗಿ ಹೇಳಿದರು. ನಿಮಗೆ ಸಮಾಧಾನ ಇದೆಯಾ? ಮನುಷ್ಯರ ಸಮಾಧಾನವನ್ನು ಬಾಧಿಸುವುದರಲ್ಲಿ ಮುಖ್ಯವಾದ ಕಾರ್ಯ ಪಾಪ. ಪಾಪ ಮಾಡುವವನಿಗೆ ಸಮಾಧಾನ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಪಾಪವೇ ನಮ್ಮ ಸಮಾಧಾನವನ್ನು ಬಾಧಿಸುತ್ತದೆ. ಈ ಪಾಪಕ್ಕೆ ಪರಿಹಾರ ಏನು? ನಾವು ಪರಿಹಾರ ಎಂಬ ಹೆಸರಿನಲ್ಲಿ ಹಣ ಎಲ್ಲ ಖರ್ಚು ಮಾಡಿ ನಮ್ಮನ್ನೇ ವೇದನೆ ಪಡಿಸಿಕೊಂಡರೆ ಪರಿಹಾರವ ಇಲ್ಲ. ರಕ್ತ ಸುರಿಸಲ್ಪಡಬೇಕು. ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಅದು ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಮನುಷ್ಯರ ರಕ್ತ ಸುರಿಸಲ್ಪಡಬೇಕು. ಪರಿಶುದ್ಧವಾದ ರಕ್ತ ಸುರಿಸಲ್ಪಡಬೇಕು. ಲೋಕದಲ್ಲಿ ಪರಿಶುದ್ಧನಾಗಿರುವ ವ್ಯಕ್ತಿ ಯಾರಿದ್ದಾನೆ? ಯಾರೂ ಇಲ್ಲ. ಹಾಗಾಗಿ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಪರಿಶುದ್ಧ ಜೀವಿತವನ್ನು ಜೀವಿಸಿ ತನ್ನ ಪರಿಶುದ್ಧವಾದ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿ ಮನುಷ್ಯನಿಗೆ ಪಾಪ ಕ್ಷಮಾಪಣೆಯನ್ನು ಉಂಟು ಮಾಡಿದನು, ಪಾಪ ಪರಿಹಾರವನ್ನು ಉಂಟು ಮಾಡಿದನು. ಆದ್ದರಿಂದ ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಯೇಸು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕ ಸಮಾಧಾನವನ್ನುಂಟು ಮಾಡಿದನೆಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನಿಗೆ ಹೆಸರು ಸಮಾಧಾನ ಪ್ರಭು. ಯೇಸು ಹೇಳಿದನು, ನನ್ನ ಸಮಾಧಾನ ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಇದುವರೆಗೂ ನಿಮ್ಮ ಹೃದಯದಲ್ಲಿ ಸಮಾಧಾನ ಇಲ್ಲವಾ? ಹೊರಗೆ ಸಂತೋಷವಾಗಿರುವಂತೆ ತೋರಿಸುತ್ತಾ ಇದ್ದೀರಿ, ಒಳಗೆ ರಾತ್ರಿ ಮಲಗುವುದಕ್ಕೆ ಹೋಗುವಾಗ ನೆಮ್ಮದಿಯಾಗಿ ಮಲಗುತ್ತೀರಾ? ಒಂದು ಸಮಾಧಾನ, ಮನಃಶಾಂತಿ ಇದೆಯಾ? ಯೋಚಿಸಿ ನೋಡಿರಿ. ಆ ರೀತಿ ಸಮಾಧಾನವನ್ನು ಹೊಂದಿಕೊಂಡಿರುವವರಿಗಾಗಿ ದೇವರನ್ನು ಸ್ತುತಿಸುತ್ತೇನೆ. ಇದುವರೆಗೂ ಹೊಂದಿಕೊಳ್ಳದೇ ಇರುವವರಿದ್ದರೆ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ ಸಮಾಧಾನ ಪ್ರಭುವೆ, ನನ್ನ ಹೃದಯದಲ್ಲಿ ಬನ್ನಿ. ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ಪಾಪವಿಲ್ಲದಂತೆ ತೊಳೆಯಿರಿ. ನಿಜವಾದ ಸಮಾಧಾನವನ್ನು ನನಗೆ ಅನುಗ್ರಹಿಸಿ ನನ್ನನ್ನು ಆಶೀರ್ವದಿಸಿ. ನಿಮ್ಮನ್ನು ಇಂದು ನನ್ನ ಸಮಾಧಾನ ಪ್ರಭುವಾಗಿ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.